ಧರ್ಮಸ್ಥಳ ದರ್ಶನ ಮುಗಿಸ್ಕೊಂಡು ಕುಕ್ಕೆಗೆ ಹೊಂಟಿದ್ದು ರೀ. ಆನ್ ದ ವೇ ಕುಕ್ಕೆ ಹೋಗುವಾಗ ಸೌತಡಕ ಗಣಪತಿ ಅಂತ ಬೆಸ್ಟ್ ಪ್ಲೇಸ್ ಐತ್ರಿ. ಸೊ ಅಲ್ಲಿಗೆ ವಿಸಿಟ್ ಮಾಡ್ಕೊಂಡು ಆಮೇಲೆ ಕುಕ್ಕೆಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಸೌತಡಕಕ್ಕೆ ಹೊಂಟಿದ್ದು ರೀ. ಇಲ್ಲಿ ನಿಮ್ಗೆ ರೈಟ್ ಸೈಡ್ ಬೋರ್ಡ್ ಕಾಣಿಸುತ್ತಲ್ಲ ರೀ, ಇಲ್ಲಿಂದ 2 ಕಿಲೋಮೀಟರ್ ಒಳಗಡೆ ಸೌತಡಕ ಗಣಪತಿ ದೇವಸ್ಥಾನ ಐತ್ರಿ. ಸೊ ನೋಡ್ರಿ, ಸೊ ಇದು ಸೌತಡಕ ಗಣಪತಿ ದೇವಸ್ಥಾನ ರೀ. ಇಲ್ಲಿ ಯಾವುದೇ ರೀತಿ ಟೆಂಪಲ್ ಆರ್ಕಿಟೆಕ್ಚರ್ ಇಲ್ಲ. ಗಣಪತಿ ಮೂರ್ತಿ ಓಪನ್ ಸ್ಪೇಸ್ ಒಳಗದ ರೀ. ಸೊ ಇದು ಭಾಳ ಪವರ್ಫುಲ್ ಪ್ಲೇಸ್ ಅಂತ ಎಲ್ಲರೂ ಹೇಳ್ತಾರೆ ರೀ. ಇಲ್ಲಿ ಬಂದಂತಹ 90% ಜನರು ಇಲ್ಲಿ ಬೇಡಿಕೆ ತೀರ್ಸಕ್ಕೆ ಬಂದಿರ್ತಾರೋ, ಆಮೇಲೆ ಬೇಡ್ಕೊಳಕ್ಕೆ ಬಂದಿರ್ತಾರೋ. ಇಲ್ಲಿ ಬೇಡ್ಕೊಂಡಿದ್ದು ಯಾವುದೂ ವಿಶೇಷ 100% ಸಕ್ಸಸ್ ಆಗೇ ಆಗ್ತದೆ ಅನ್ನೋ ಜನರ ನಂಬಿಕೆ ರೀ. ಗಣಪತಿ ದೇವ್ರು ಇಲ್ಲೇ ಫುಲ್ ಓಪನ್ ಏರ್ ಒಳಗೆ ಅದನ, ಅಂದ್ರೆ ಬಿಸಿಲು ಮಳೆ ಗಾಳಿ ಯಾವುದೂ ಹಿಂಗೆ ಪ್ರೊಟೆಕ್ಷನ್ ಅಂತ ಏನಿಲ್ಲ, ಓಪನ್ ಥಿಯೇಟರ್. ಇಲ್ಲಿ ನಿಮ್ಮ ಗಂಟೆಗಳು ಕಾಣತ್ತಾವಲ್ಲ ರೀ, ಇವೆಲ್ಲ ಹರಕೆ ಕಟ್ಕೊಂಡು ಬೇಡ್ಕೊಂಡಿರ್ತಕ್ಕಂಥ ಗಂಟೆಗಳು ರೀ. ಸೊ ನಿಮ್ಮದು ಏನಾರು ಹರಕೆ ಇದ್ರೆ ಬೇಡ್ಕೋರಿ, ಸಕ್ಸಸ್ ಆದ್ರೆ ಬಂದು ಇಲ್ಲಿ ಗಂಟೆ ಕಟ್ಟ್ರಿ. ಸೊ ಸಣ್ಣದು ದೊಡ್ಡದು ನಿಮ್ಗೆ ಹೆಂಗೆ ಅನುಕೂಲಕ್ಕೆ ಹಂಗೆ ಗಂಟೆ ಕಟ್ಟ್ರಿ. ಸೊ ಇಲ್ಲಿ ಸಕ್ಸಸ್ ರೇಟ್ ಭಾಳ ಚಲೋ ಐತೆ ನೋಡ್ರಿ. ಇಲ್ಲಿ ಬಂದು ಭಾಳ ಜನ ಈ ಗಂಟೆ ನೋಡ್ರೆ ಗೊತ್ತಾಕೈತೆ ನಿಮ್ಗೆ ಅದು ಎಷ್ಟು ಪವರ್ಫುಲ್ ಐತೆ ಅಂತೇಳಿ. ಹಾಗೆ ಇಲ್ಲಿ ಪ್ರಸಾದ ಒಂದು ವಿಶೇಷತೆ ರೀ, ಸ್ವೀಟ್ ಅವಲಕ್ಕಿ ಪ್ರಸಾದ ಸಿಗ್ತದೆ ರೀ ಇಲ್ಲಿ. ಸೊ ಅವ್ರೇನಲ್ಲಿ ಅರ್ಚಕರು ಪ್ರಸಾದಿ ಕೊಡತ್ತಾರಲ್ಲ ರೀ, ಅಷ್ಟು ಒಂದು ಸೈಜಿಗೆ 70 ರೂಪಾಯಿ ರೀ. ಸೊ ಅವತ್ತು ಇಟ್ಕೊಂಡು ವ್ಯವಸಾಯ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಒಳಗೂ ತಿನ್ಬೋದು ರೀ. ಭಾಳ ಟೇಸ್ಟಿ ಇರ್ತೈತಿ. ನೋಡಿರಿ, ಒಂದು ವಿಸಿಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಿಂಗೆ ಒಳ್ಳೊಳ್ಳೆ ವಿಷಯ ತೊಗೊಂಡು ಮತ್ತೆ ಬರ್ತೀನಿ. ಥ್ಯಾಂಕ್ ಯು.